ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ. ನಮ್ಮ ಹಿರಿಯರು ನಮ್ಗೆ ಏನೆಲ್ಲವನ್ನ ಮಾಡಿದ್ದಾರೆ, ಎಷ್ಟೆಲ್ಲ ನಮಗೆ ಮಿಷ್ಟಾನ್ನ ಭೋಜನವನ್ನ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇರಬಹುದು, ಸಾಮಾಜಿಕ ಸಮಾನತೆ ಇರಬಹುದು, ಸ್ವರ್ಗ ನರಕಗಳ ಕಲ್ಪನೆ ಇರಬಹುದು, ಬದುಕನ್ನ ಹೇಗೆ ಸುಂದರಗೊಳಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಇರ್ಬೋದು. ಯಾವ ಆಯಾಮದಲ್ಲಿ ನೋಡ್ರಿ ನೀವು, ಇಂಥ ಆಯಾಮದಲ್ಲಿ ಶರಣರು ಚಿಂತನೆ ಮಾಡಿಲ್ಲ ಅಂತಿಲ್ಲ. ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಕೆಲವೊಂದು ಸೊಪ್ಪನ್ನ ಆಡು ಮುಟ್ಟದೇ ಇರಬಹುದು, ಆದ್ರೆ ಬಹುಶಃ ಶರಣರು ಚಿಂತನೆ ಮತ್ತು ಚಿಂತಿಸಿ ಮಾಡಿರ್ತಕ್ಕಂಥ ವಿಚಾರ ಯಾವುದೂ ಇಲ್ಲ ಅನ್ನುವಂಥದ್ದು ಆ ಚಿಂತನೆಯ ದ್ರಷ್ಟಾರರು ನಾವು. ಅದನ್ನ ಅನುಸರಿಸುವ ಪ್ರಯತ್ನವನ್ನ ನಾವು ಎಷ್ಟು ಮಾಡ್ತಾ ಇದ್ದೇವೆ? ಇವತ್ತಿಗೂ ಸಹಿತ ನಮ್ಮ ಮನಸ್ಸಿನಲ್ಲಿ ಮೂಢನಂಬಿಕೆಗಳು, ಕಂದಾಚಾರಗಳು, ಎಲ್ಲೋ ಒಂದ್ ಕಡೆ ಯಾರೋ ಒಂದೇನು ಹೇಳಿದ್ರೆ ಅದನ್ನೇ ನಂಬಿ ಅದನ್ನೇ ಪಾಲನೆ ಮಾಡುವಂತ ಮನಸ್ಥಿತಿ ನಮ್ದಾಗ್ಬಿಟ್ಟಿದೆ. ಇಷ್ಟೆಲ್ಲ ಶರಣರು ನಮಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ಅಂತ ನೀವು ಆಲೋಚನೆ ಮಾಡ್ಬೇಕು. ಎಲ್ಲವನ್ನ ಕೊಟ್ಟಿದ್ದಾರೆ, ಆದ್ರೆ ನಾವು ಅದನ್ನ ಎಷ್ಟು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ? ಇಷ್ಟಲಿಂಗವನ್ನ ಕೊಟ್ಟರು ಆತ್ಮ ಸಾಧನೆಗೆ. ಇವತ್ತಿಗೂ ಸಹಿತ ಲಿಂಗವಂತರಿಗೆ ಲಿಂಗ ಕಟ್ಟೋಣ ನಮ್ದೀಗ. ಲಿಂಗ ಹಾಕ್ಯಣರಿಗೆ ಅಂದ್ರೆ ಏನು ಕ್ಯಾಟಗರಿ ಥರ್ಡ್ ಅಲ್ಲಿ ಬರ್ತಾರಲ್ಲ, ಥರ್ಡ್ ಬಿ ಅಲ್ಲಿ ಬರ್ತಾರಲ್ಲ, ಅವರಿಗೆ ಲಿಂಗ ಕಟ್ಟೋದಕ್ಕೆ ಆಗ್ತಾ ಇಲ್ಲ ನಮಗೆ. ಇನ್ನು ಬೇರೆಯವರಿಗೆ ಎಲ್ಲಿ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇದೆ? ಹೇಳಿದ್ರು ಹರ್ಡೇಕರ್ ಮಂಜಪ್ಪನವರು ಆಗಿನ ಕಾಲಘಟ್ಟದಲ್ಲಿ ಇಷ್ಟಲಿಂಗ ಧಾರಣೆ ಮಾಡ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲ ಕಡೆಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಮಠಾಧೀಶರ ಹತ್ರ ಹೋಗಿರ್ತಾರೆ. ಅವಾಗಲೂ ಆ ಕಾರ್ಮಠ್ಯ ಅಂತ ಏನು ಕರಿತೇವಲ್ಲ, ಆ ಕರ್ಮಠ ಮನಸ್ಥಿತಿ ಅನ್ನುವಂಥದ್ದು ಆ ಲಿಂಗ ದೀಕ್ಷೆಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಬಸವಣ್ಣರು ಹೇಳ್ತಾರೆ ಅವಾಗಲೇ, ದಾಸಿ ಪುತ್ರನಾಗಲಿ ವೇಶ್ಯಾ ಪುತ್ರನಾಗಲಿ. ಹೌದಲ್ಲ? ಇವತ್ತಿಗೂ ನಮಗೂ ಆ ಮಡಿ ಮೈಲಿಗೆ ಅನ್ನುವಂಥದ್ದು ನಮ್ಮ ಮನಸ್ಸಿನೊಳಗಡೆ ಇದೆ. ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವ್ರು ಹೋಗ್ತಾರೆ, ಸಿದ್ಧಾರೂಢ ಹತ್ರ ಹೋಗ್ತಾರೆ, ಅತನಿ ಮುರುಗನ್ ಶಿವ ಹತ್ರ ಹೋಗ್ತಾರೆ, ಆಮೇಲೆ ಲಿಂಗ ದೀಕ್ಷೆ ಕೊಡ್ತಾರೆ. ಆದ್ರೂ ಸಹಿತ ಅವರು ನೋಡ್ರಿ, ಈ ವ್ಯವಸ್ಥೆ ಅನ್ನುವಂಥದ್ದು ಯಾವ ತರ ಇದೆ. ನೀನು ಬೆಳಗಾದೊಳಗೆ ನೀನು ಹೋಗಪ್ಪ ನಿನ್ನ ಕ್ಷೇತ್ರಕ್ಕೆ ಅಂತ ಹೇಳ್ಬೇಕಂದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ? ಇವತ್ತು ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೇವೆ, ನಮ್ಮ ಕಡೆ ಮಾರಿ ಜಾತ್ರೆ ಭಾಳ ಮಾಡ್ತಾರೆ. ಇಲ್ಲೆಲ್ಲ ಮಾರಿ ಜಾತ್ರೆ ನಿಮ್ ಕಡೆ ಅಷ್ಟೆಲ್ಲ ಮಾಡೋದಿಲ್ಲ. ನಿಮ್ಮ ಶರಣರ ನಾಡಿರ್ಬೋದು, ನಿಮ್ಮ ಶರಣರ ನಾಡಿನಲ್ಲಿ ನಮ್ಮ ಶರಣರು ಹುಟ್ಟಿ ಇಲ್ಲಿ ಸರಿ ಇಲ್ಲಪ್ಪ ಅಂತೇಳಿ ಎಲ್ಲ ಆ ಕಡೆ ಬಂದ್ಬಿಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಕ್ ಆಗಲ್ಲ ಅಂತ ಆಗಿನ ಕಾಲದಲ್ಲಿ. ಇಲ್ಲಿ ನಾವೆಲ್ಲ ಕಡೆ ಬಹಿರಂಗವಾಗಿ ಹೇಳ್ತೇವೆ, ಎಲ್ಲರಿಗೂ ಸಹಿತ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಇಷ್ಟಲಿಂಗ ಧಾರಣೆ ಮಾಡ್ಕೋಬೇಕು. ಬಹಳ ಸರಳವಾಗಿರ್ತಕ್ಕಂಥ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲಿದೆ. ಎಲ್ಲೋ ಸತ್ತ ಮೇಲೆ ಸ್ವರ್ಗ, ಇದ್ದಾಗ ನರಕ ಅನ್ನುವಂಥದ್ದಲ್ಲ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮತ್ತೆ ಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾಲ್ಕು ಶಬ್ದಗಳು ನೋಡಿ. ಸತ್ತ ಮೇಲೆಲ್ಲ ಸ್ವರ್ಗ ಸಿಗುತ್ತೆ, ಅಲ್ಲಿ ಯಾವನೇನು ಮಾಡ್ತಾನೆ ಯಾರಿಗೆ ಗೊತ್ತೈತ್ರಿ? ಇಲ್ಲಿ ಚೆನ್ನಾಗಿ ಬದುಕಪ್ಪ, ಇಲ್ಲಿ ಎಲ್ಲ ಇದೆ, ಇಲ್ಲೂ ಹಾಲು ತುಪ್ಪ ಉಂಡು ಆನಂದವಾಗಿ ಬದುಕು, 4 ಜನರಿಗೆ ಚಂದಾಗಿ ಬೆರೆತು ಆನಂದವಾಗಿರೋದನ್ನ ಕಲಿ ಅಂತ ಹೇಳಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಇವತ್ತು ನಾವು ಯಾರನ್ನೇ ತಗೊಳ್ರಿ, ನಾವು ಮಡಿವಾಳ ಸಮಾಜದ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಈಡಿಗರ ಸಮಾಜದ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ದಲಿತರ ಸಮಾಜಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಎರಡೇ ಹೇಳುವಂತದ್ದವರಿಗೆ, ನೀವು ಮದ್ಯಪಾನ ಮಾಡಬೇಡಿ, ಮಾಂಸಾಹಾರ ಮಾಡಬೇಡಿ, ಎಲ್ಲರೂ ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ರಿ, ಬಸವಣ್ಣನವರ ಹೆಸರಿನಲ್ಲಿ ಜೀವನವನ್ನು ಕಟ್ಕೊಳ್ರಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಒಬ್ರು ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ಅವಾಗ ಹರ್ಡೇಕರ್ ಮಂಜಪ್ಪನವ್ರಿಗೆ ಎಷ್ಟೆಲ್ಲ ಕಷ್ಟ ಇತ್ತು, ಹೌದಲ್ಲ? ಆದ್ರೆ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನ ಬೇರೆ ಬೇರೆ ಏನೋ ಹೇಳ್ತಾ ಇದ್ರೆ ಏನೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಆ ಸಂವಿಧಾನದಿಂದಲೇ ಇವತ್ತು ನಮಗೆ ಮಾತನಾಡುವ ಶಕ್ತಿ ಬಂದಿದೆ. ಬಹುಶಃ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವು ಸಹಿತ ಇಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಬಸವಣ್ಣವರು 900 ವರ್ಷದಿಂದ ಕೊಟ್ಟಿದಾರಲ್ಲ, ನಾವು ಅದನ್ನು ಹೇಗೆ ಪ್ರಚಾರ ಮಾಡ್ತಾ ಇದ್ದೇವೆ? ಎಷ್ಟು ಜನಕ್ಕೆ ಅದು ಆಪ್ಯಾಯಮಾನವಾಗಿದೆ? ಬಹುಶಃ ಇವತ್ತು ಒಂದು ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ವಿಶ್ವಶಾಂತಿ ಬೇಕು ಅಂತ ಹೇಳಿದ್ರೆ ವಚನಗಳೇ ವಿಶ್ವಶಾಂತಿಗೆ ಮಂತ್ರಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ವಚನಗಳು ಶಾಂತಿಯ ಮಂತ್ರಗಳು, ವಿಶ್ವಕ್ಕೆ ಶಾಂತಿನ ಕೊಡುವಂತ ವಚನಗಳನ್ನ ನಾವೆಲ್ಲರೂ ಅನುಷ್ಠಾನಗೊಳಿಸುವ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ
ಆ ಮಹಾತ್ಮರಿಗೆ, ಬಸವಾದಿ ಶರಣರಿಗೆ ಮತ್ತು ಶಿವಯೋಗಿಗಳಿಗೆ, ಸಿದ್ಧವೀರ ಶಿವಯೋಗಿಗಳಿಗೆ ಆ ಶಾಂತಿ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು. ಒಂದು ಊರಲ್ಲಿ, ಈಗ ಒಂದು ಸಣ್ಣ ಕಥೆ, ಒಂದು ಊರಲ್ಲಿ ಒಂದು ದೊಡ್ಡ ಶಾಲೆ, ಆ ಶಾಲೆಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ, ಅಟೆಂಡರ್ ಕೆಲಸವನ್ನ ಮಾಡ್ತಾ ಇದ್ದ. ಅವನಿಗೆ ಒಂದು ಕಣ್ಣು ಇರಲಿಲ್ಲ. ಅವನ ಕೆಲಸವನ್ನ ನೋಡಿ ಆ ಶಾಲೆಯ ಆಡಳಿತ ಮಂಡಳಿ, ಅವನಿಗೊಬ್ಬ ಮಗ ಇದ್ದ, ಆ ಮಗನಿಗೆ ಆ ಶಾಲೆಯಲ್ಲಿ ಕೆಲಸವನ್ನ ಕೊಟ್ಟರು. ಆ ಶಾಲೆಯಲ್ಲಿ ಶಿಕ್ಷಣಕ್ಕೆ ಅವಕಾಶವನ್ನ ಕೊಟ್ಟರು. 1ನೇ ತರಗತಿ 2ನೇ ತರಗತಿ ಹಿಂಗೆ ಓದ್ತಾ ಇದ್ದ ಹುಡುಗ. ಸರಿ, ಆದ್ಮೇಲೆ ಎಲ್ಲರೂ ಆ ಶಾಲೆ ಇರ್ತಕ್ಕಂಥ ಮಕ್ಕಳು ಇವನಿಗೆ ಚುಡಾಯಿಸ್ತಾ ಇದ್ರು. ಯಾರನ್ನ ಹೇಳಿ? ಅವ್ರ ಅಪ್ಪನ ಹೆಸರು ಹೇಳಿ. ಅವ್ರ ಅಪ್ಪನಿಗೆ ಒಂದು ಕಣ್ಣಿರ್ಲಿಲ್ಲ. ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತಿದ್ರು ಅವನಿಗೆ. ಹುಡುಗರೆಲ್ಲ, ಸಹಪಾಠಿಗಳೆಲ್ಲ ತಮಾಷೆನ ಮಾಡ್ತಾ ಇದ್ರು, ನಮಗೂ ಮಾಡ್ತಿದ್ರು, ನಿಮಗೂ ಮಾಡ್ತಾ ಇದ್ರು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ. ನೀವು ಯಾರು ಅಂತ ಕೇಳಿದ್ರೆ ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತಿದ್ರು. ಆ ಹುಡುಗನಿಗೆ ಬಹಳ ಬೇಸರ ಆಯಿತು. ಏನು ನಮ್ಮ ಅಪ್ಪನಿಗೆ ಹಿಂಗಂತಾರಲ್ಲ, ಮತ್ತೆ ಸತ್ಯ, ಅಪ್ಪನಿಗೆ ಒಂದು ಕಣ್ಣಿತ್ತು, ಒಂದು ಕಣ್ಣಿರ್ಲಿಲ್ಲ. ಕೆಲಸ ಚೆನ್ನಾಗಿ ಮಾಡ್ತಿದ್ದಂತ ಮಗನಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಹುಡುಗ ಬಹಳ ಚೆನ್ನಾಗಿ ಓದ್ತಾ ಇದ್ದ, ಚೆನ್ನಾಗಿ ಓದಿದ, ದೊಡ್ಡವನಾದ್ರೆ ಡಿಗ್ರಿ ಕಾಲೇಜಿಗೆ ಹೋದ. ಅಲ್ಲೂ ಅಂತಿದ್ರು, ಇವನ್ ಯಾರ ಮಗ ಅಂತ ಕೇಳಿದ್ರೆ ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತಿದ್ರು. ಅವನ ಹೆಸರು ಬೇರೆ ಇತ್ತು. ಅಂದ್ರೆ ತಮಾಷೆಗೆ ಮಕ್ಕಳು, ಸ್ನೇಹಿತರು ಹಾಗೆ ಚೂಡಾಯಿಸಿದ್ರು. ಅವನಿಗೆ ಬಹಳ ಬೇಸರ ಆಗೋದು. ಅಲ್ಲ, ಇವನ ನನ್ನ ಹೆಸರು ಕರೆಯೋದು ಬಿಟ್ಟು ನಮ್ಮ ಅಪ್ಪನ ಹೆಸರು ಕರೀತಾರಲ್ಲ ಇವರು. ಅಪ್ಪನಿಗೆ ಒಂದು ಬೈತಾ ಇದ್ದ, ಅಲ್ಲಪ್ಪ ನನ್ನೆಲ್ಲರೂ ಚುಡಾಯಿಸ್ತಾರೆ, ನಿನಗೆ ಕಣ್ಣಿಲ್ಲ ಅಂತ ಹೇಳಿ. ನಿನಗೆ ಕಣ್ಣಿದ್ದಕ್ಕೆ ನನಗೆ ಒಕ್ಕಣ್ಣ ಅಂತಾರೆ. ನನಗೆ ಬಹಳ ಅಸಹ್ಯ ಆಗುತ್ತೆ, ಬಹಳ ನೋವಾಗುತ್ತೆ, ಅದನ್ನ ಮನೆ ಬಿಟ್ಟು ಹೋಗ್ತೇನೆ ಅಂತ ಅಂದ. ಯಾರು? ಹುಡುಗ. ಇಲ್ಲಪ್ಪ, ಶಾಲೆನ ಓದು, ಚೆನ್ನಾಗಿ ಪದವಿನ ಗಳಿಸ್ಕೋ, ಮುಂದೊಂದು ನೌಕರಿ ಬರುತ್ತೆ, ಆಮೇಲೆ ನೀನು ಮಾಡ್ಕೋವಂತೆ. ಸರಿ, ಹುಡುಗ ಚೆನ್ನಾಗಿ ಓದಿದ, ಒಂದು ಒಳ್ಳೆ ನೌಕರಿ ಸಿಕ್ತು. ನೌಕರಿ ಸಿಕ್ಕ ಮೇಲೆ ಅಲ್ಲಿ ಸಹಪಾಠಿಗಳು ಸಹಿತ ಏನಾದ್ರು ಸಿಟ್ಟು ಬಂದಾಗ ಇದ್ ನೋಡ ಒಕ್ಕಣ್ಣನ ಮಗ ಮುಕ್ಕಣ್ಣ ಅನ್ನೋದನ್ನ ಕೇಳಿಸ್ಕೊಂಡ. ಬಹಳ ಬೇಸರ ಆಯ್ತು ಅವನಿಗೆ. ಅವನು ಬಂದು ತನ್ನಿದ್ರೆ ಜಗಳ ಮಾಡ್ದ. ನಾನಿನ್ ಇರೋದಿಲ್ಲ, ನೀನರ ಹೋಗ್ಬೇಕು, ಇಲ್ಲ ನಾನರೇ ಹೋಗ್ಬೇಕು. ತಾಯಿ ಬೇರೆ ಇರ್ಲಿಲ್ಲ. ಆಯ್ತಪ್ಪ, ನೀನು ಹೋಗೋದು ಬೇಡ, ನಾನೇ ಹೋಗ್ತೇನೆ, ನೀನು ಸುಖವಾಗಿರೋ. ತಂದೆ ತಾಯಿಗಳಾದವರು ಮಕ್ಕಳಿಗೆ ಸರ್ವವನ್ನ ತ್ಯಾಗ ಮಾಡ್ತಾರೆ, ಸರ್ವಸ್ವವನ್ನ ತ್ಯಾಗ ಮಾಡ್ತಾರೆ. ಅವಾಗ ಅವರು ಹೋಗೋದಕ್ಕಿಂತ ಪೂರ್ವದಲ್ಲಿ ಆ ತಂದೆ ಒಂದು ಪತ್ರವನ್ನು ಬರೀತಾನೆ. ಪತ್ರವನ್ನು ಬರೆದು ತನ್ನ ಹಾಸಿಗೆ ಬುಡದಲ್ಲಿಟ್ಟು ರಾತ್ರಿ ಹೋಗ್ತಾನೆ. ಬೆಳಗ್ಗೆ ಎದ್ದು ಅಪ್ಪ ಹೋಗ್ಯಾನೋ ಇಲ್ಲೋ ಅಂತ ಹೇಳಿ ಮಗ ನೋಡ್ತಾನೆ. ಅಪ್ಪ ಹೋಗಿರ್ತಾನೆ, ಆದ್ರೆ ಒಂದು ಚೀಟಿ ಇರುತ್ತೆ, ಆ ಚೀಟಿನ ಓದ್ತಾನೆ. ಚೀಟಿಯನ್ನ ಬರೀರ್ತಕ್ಕಂಥದ್ದು ಏನಿತ್ತಪ್ಪ ಅಂತ ಹೇಳಿದ್ರೆ, ಆ ತಂದೆ ಬರೀರ್ತಕ್ಕಂಥದ್ದು, ಅವನು ಬರೆದಿರ್ತಾನೆ, ನೋಡಪ್ಪ, ನೀನು 2 ವರ್ಷದವನಾಗಿದ್ದಾಗ ಆಟ ಆಡ್ತಾ ಇದ್ದೆ, ನಿನ್ನ ತಾಯಿ ಬಹಳ ಬೇಗ ತೀರ್ಕೊಂಡ್ಲು, ನಾನೇ ನಿನಗೆ ತಂದೆ ತಾಯಿ 2 ಆಗಿ ನಿನ್ನನ್ನು ಸಾಕಿದ್ದೇನೆ. ನೀನು 2 ವರ್ಷದವನಾಗಿದ್ದಾಗ ನೀನು ಆಟ ಆಡ್ತಿರ್ಬೇಕಾದ್ರೆ ಒಂದು ಪೆನ್ನನ್ನು ತೆಗೆದುಕೊಂಡು ಆಟ ಆಡ್ತಾ ಅದನ್ನು ಕಣ್ಣಿಗೆ ಚುಚ್ಕೊಂಡ್ಬಿಟ್ಟಿ ನೀನು. ನಾನು ವೈದ್ಯರ ಹತ್ರ ಹೋಯ್ದೆ, ಅಲ್ಲಿ ಚಿಕಿತ್ಸೆಯನ್ನು ಮಾಡಿದ್ರು. ಅವ್ರು ಹೇಳಿದ್ರು, ಇಲ್ಲ ಸ್ವಾಮಿ, ಈ ಕಣ್ಣು ಬರೋದಿಲ್ಲ, ಈ ಕಣ್ಣು ಬರಬೇಕು ಅಂತಂದ್ರೆ ನಾವು ಮತ್ತೊಂದು ಕಣ್ಣು ಹಾಕಬೇಕು, ಅದಕ್ಕೆ ಯಾರಾದ್ರು ಕಣ್ಣು ಕೊಡೋರಿದ್ರೆ ನೀವು ಆ ಕಣ್ಣನ್ನು ತಂದ್ರೆ ನಾವು ಇದನ್ನ ಆಪರೇಷನ್ ಮಾಡ್ತೇವೆ ಅಂತ ಹೇಳಿದ್ರು. ಯಾರು ಕಣ್ಣು ಕೊಡ್ತಾರೆ ಅಂಥದ್ರಲ್ಲಿ ನಾನು ಆಲೋಚನೆ ಮಾಡಿ, ನಾನು ಒಕ್ಕಣ್ಣಾದ್ರೂ ಪರವಾಗಿಲ್ಲ, ನನ್ನ ಮಗ ಒಕ್ಕಣ್ಣ ಆಗೋದು ಬೇಡ, ಹಾಗಾಗಿ ನನ್ನ ಕಣ್ಣನ್ನ ಕಿತ್ತು ನಾನು ನಿನಗೆ ಕೊಟ್ಟಿದ್ದೇನೆ. ಇವತ್ತು ನೀನು ಒಕ್ಕಣ್ಣ ಅಲ್ಲ, ನಾನು ಒಕ್ಕಣ್ಣಾಗಿದ್ದೇನೆ. ಆದರೆ ನನ್ನ ಒಂದು ಕಣ್ಣಲ್ಲಿದೆ, ನಿನ್ನಲ್ಲಿದೆ. ನಿನ್ನ ಕಣ್ಣಿನಿಂದ ನಾನು ಜಗತ್ತನ್ನು ನೋಡ್ತಾ ಇದ್ದೇನೆ. ಹಾಗಾಗಿ ನಿನಗೆ ನನ್ನ ಒಕ್ಕಣ್ಣಿಂದ ಬಹಳ ನೋವಾಗಿದೆ. ಆದರೆ ನನ್ನ ಕಣ್ಣು ಇಲ್ವಲ್ಲ, ಅದು ಕಣ್ಣು ಎಲ್ಲಿದೆ? ನಿನ್ನ ಹತ್ರ ಇದೆ. ನಾನು ಹೇಗೆ ಅದು ನಿಸ್ಕೊಳ್ಳಿ? ಬಹುಶಃ ನನ್ನ ಕಣ್ಣಿನ ನಿನಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಚೀಟಿನ ಬರೆದಿಟ್ಟು ಅಪ್ಪ ಹೋಗಿದ್ದ. ಆ ಮಗ ನೋಡಿ ಅದನ್ನ ಓದಿ
ಅದೇ ಕಣ್ಣಿಂದ ಗಳಗಳಗಳ ಹತ್ತಂತೆ ನಮ್ಮಪ್ಪ ಎಲ್ಲಿದ್ದಾನೆ ಅಂತ ಹುಡ್ಕೊಂತ ಹೋದಂತೆ ಅನ್ನುವಂಥ ಕಥೆ ಬರುತ್ತೆ ಒಂದು. ಹಾಗೆ ನಮ್ಮ ಹಿರಿಯರು, ನಮ್ಮ ಶರಣರು, ನಮ್ಮ ಪರಂಪರೆಯವರು ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ, ಅವರು ರಕ್ತವನ್ನು ಹರಿಸಿ, ಅವರು ಬೆವರನ್ನು ಹರಿಸಿ ನಮಗೆ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯವನ್ನ, ಧರ್ಮವನ್ನ ಕೊಟ್ಟಿದ್ದಾರೆ. ಅದರ ವಾರಸುದಾರರಾದ ನಾವು ಅದನ್ನು ಎಷ್ಟು ಅನುಸಂಧಾನ ಮಾಡ್ತಾ ಇದ್ದೇವೆ, ಎಷ್ಟು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಸಹಿತ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಯಾವುದೋ ಶರಣರ ವಚನವನ್ನ, ಶರಣರ ಚಿಂತನೆಯನ್ನ, ಬಸವಣ್ಣನವರ ಚಿಂತನೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಮಹಾತ್ಮರು ಅಂತೇನು ಕರೀತೇವಲ್ಲ ನಾವು, ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬೇಕಾಗಿ ಮಹಾತ್ಮರಾದ್ರೆ ಹೊರತು, ಆದ ಹರಡೇಕರ್ ಮಂಜಪ್ಪನವರು ಧರ್ಮಕ್ಕಾಗಿ ಹೋರಾಟ ಮಹಾತ್ಮರಾದಂಥವರು. ಬಹುಶಃ ಅಂಥವರ ಒಂದು ಮಹಾತ್ಮರ ತ್ಯಾಗ, ಹೊರಕಟ್ಟಿಯವರ ತ್ಯಾಗ ಯಾವತ್ತೂ ಸಹಿತ ನಷ್ಟ ಆಗೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅದನ್ನು ಅನುಸಂಧಾನಗೊಳಿಸುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ನಮ್ಮಲ್ಲಿರ್ತಕ್ಕಂಥ ಆ ಟಾರ್ಮಠ್ಯ ಅಂತೇನಿದೆಯಲ್ಲ, ಆ ಮೂಢ ನಂಬಿಕೆಗಳು, ಕಂದಾಚಾರಗಳು ಇವತ್ತಿಗೂ ಸಹಿತ ಕೈಯಲ್ಲಿ ನಾವು ಲಕ್ಷ ರೂಪಾಯಿ ಮೊಬೈಲ್ ಇಟ್ಕೊಂಡಿದ್ದೇವೆ, ಗೂಗಲ್ ಸರ್ಚ್ ಮಾಡ್ತೇವೆ, ವಿಶ್ವವಿದ್ಯಾಲಯದ ಪದವಿಯನ್ನು ಪಡ್ಕೊಂಡಿದ್ದೇವೆ, ಆದರೂ ಸಹಿತ ನಮ್ಮಲ್ಲಿ ಕಂದಾಚಾರಗಳು, ಅಜ್ಞಾನಗಳು ಇವತ್ತಿಗೂ ಸಹಿತ ನಮ್ಮಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದ್ದಾವೆ. ಹಾಗಾಗಿ ಅದನ್ನ ಮೀರಿ ನಿಲ್ಲಬೇಕು ಅಂತ ಹೇಳಿದ್ರೆ ನಮಗೆ ಸಂಜೀವನಿ ಯಾವುದು, ಮಂತ್ರದಂಡ ಯಾವುದು ಅಂತ ಹೇಳಿದ್ರೆ ಬಸವಣ್ಣನವರ ಚಿಂತನೆಗಳು ಅನ್ನುವಂತಹದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಮಂತ್ರದಂಡದ ಮೂಲಕ ಶ್ರೇಷ್ಠವಾಗಿರ್ತಕ್ಕಂಥ, ಕಂದಾಚಾರ ರಹಿತವಾಗಿರ್ತಕ್ಕಂಥ, ಮೂಢನಂಬಿಕೆ ರಹಿತವಾಗಿರ್ತಕ್ಕಂಥ ಸಮಾಜ ಕಟ್ಟುವುದಕ್ಕೆ ನಾವು ನೀವೆಲ್ಲರೂ ಶ್ರಮಿಸೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದಲ್ಲಿ ನಮ್ಮ ಹೊಳೆ ಮಠದ ನಾಗಭೂಷಣ ಮಹಾಸ್ವಾಮಿಗಳವರು ಸ್ವಲ್ಪ ಕಠೋರವಾಗಿ, ಮೊದಲೆಲ್ಲ ಬಹಳ ಸಾತ್ವಿಕವಾಗಿ ಹೇಳ್ತಾ ಇದ್ರು ಅವರು, ನೀವು ಹಿಂಗಿರಪ್ಪ ಕೇಳಿಲ್ಲ ನಮ್ಮ ಜನ, ಮತ್ತು ಮಂತ್ರದಂಡ ಬೇಕಲ್ಲ ಅವರಿಗೆ. ಕಠೋರವಾಗಿ ಕೆಲವೊಂದು ವೈದಿಕ ಆಚರಣೆಯನ್ನ ನಿರಾಕರಿಸುವಂಥದ್ದನ್ನ, ಅಂದ್ರೆ ಸತ್ಯ ಇದೆ ಅವ್ರು ಹೇಳ್ತಕ್ಕಂಥದ್ದೇನು, ಇಷ್ಟಲಿಂಗ ಉಪಾಸನೆಯನ್ನ ಮಾಡ್ರಿ, ಗುರುಗಂಗಮರ ಸೇವೆಯನ್ನ ಮಾಡ್ರಿ, ಇದೇ ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ. ಅದನ್ನು ಬಿಟ್ಟು ನಾವು ಬೇರೆ ಯಾವುದನ್ನು ಮಾಡ್ತಾ ಹೋದ್ರೆ ಆ ಒಂದು ಆಚರಣೆಗೆ ಅರ್ಥ ಬರೋದಿಲ್ಲ, ಎಷ್ಟು ಹೇಳಿದ್ರು ಸಹಿತ ಜನಗಳು ಕೇಳೋದಿಲ್ಲ. ಹಾಗಾಗಿ ಅವರು ನೇರವಾಗಿ ಅದನ್ನ ಖಂಡಿಸ್ತಾರೆ, ದಂಡಿಸ್ತಾರೆ, ಶಿಕ್ಷಿಸ್ತಾರೆ. ಹಾಗಾಗಿ ಆ ಸ್ವಾಮಿಗಳು ಬಹುಶಃ ನಮ್ಮೆಲ್ಲರ ಮಧ್ಯೆ ವಿಶೇಷವಾಗಿ ಕಾಣ್ತಾರೆ. ಇವತ್ತಿಗೂ ಸಹಿತ ಅವರು ಸ್ಟಂಟ್ ಹಾಕೊಂಡಿದ್ರು ಸಹಿತ ಸ್ಟಂಟ್ ಅನ್ನು ಮಾಡೋದನ್ನು ಬಿಟ್ಟಿಲ್ಲ ಅವರು. ಗೊತ್ತಾಗ್ತಲ್ಲ, ಸ್ಟಂಟ್ ಹಾಕೊಂಡಿದ್ದಾರೆ, ಆ ಸ್ಟಂಟ್ ಅಂದ್ರೆ ಸಾಹಸ. ಗೊತ್ತಾಗುತ್ತಲ್ಲ, ಒಳಗಡೆ ಸ್ಟಂಟ್ ಹಾಕೊಂಡಿದ್ದಕ್ಕೆ ಮಾಡ್ತಾ ಇದ್ರು ಅಥವಾ ಸ್ವಭಾವವೇ ಸ್ಟಂಟ್ ಆಗಿದೆಯೋ ಗೊತ್ತಿಲ್ಲ. ಆದರೆ ಅವರ ಸಾಹಸ ಯಾವತ್ತೂ ಸಹಿತ ವ್ಯರ್ಥ ಆಗಬಾರದು. ಸಮಾಜ ಕಟ್ಟುವಲ್ಲಿ ಅವರ ಕಳಕಳಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಸಹಿತ ಶಿವಾಚಾರ ಪರಂಪರೆಯವರಾದರೂ ಸಹಿತ ಸಾಧ್ಯವಾದಷ್ಟು ಬಸವಣ್ಣನವರ ಚಿಂತನೆಗಳನ್ನ ಸಮಾಜದಲ್ಲಿ ಬಿತ್ತುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಅದು ಅಗತ್ಯ ಇದೆ, ಸಮಾಜಕ್ಕೆ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಆ ಕೆಲಸವನ್ನ ನಾವು ಮೊನ್ನೆ ತಾನೇ 2000 ಪ್ರತಿಯನ್ನ ಬಸವಣ್ಣನವರ ಭಾವಚಿತ್ರವನ್ನ ಮಾಡಿ ಅದನ್ನ ಹಂಚುವಂತ ಪ್ರಯತ್ನವನ್ನ ಮಾಡ್ತೇವೆ. ನಿರಂತರವಾದ ನಮ್ಮ ಚಟುವಟಿಕೆ ನಡೀತಾ ಇರ್ತಕ್ಕಂಥದ್ದು, ಅದು ನಮ್ಮ ಒಳಗಡೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜ ಕಟ್ಟುವ ಪ್ರಯತ್ನವನ್ನ ನಾವು ನೀವೆಲ್ಲರೂ ಮಾಡೋಣ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಹೊಳೆ ಮಠ ನಮ್ಮೆಲ್ಲರಿಗೆ ಕೇಂದ್ರವಾಗಲಿ, ಮಾರ್ಗದರ್ಶನ ಮಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಉಪದೇಶಕ್ಕೆ ವಿರಾಮನ ಕೊಟ್ಟಿದ್ದೇವೆ. ಶಿವಂಭೂಯ ಅಪ್ಪುಗಳವರು ಘನಬಸವ ಶಿವಾಚಾರ್ಯರು ಅವರು ಹೃದಯ ತುಂಬಿ ಮಾತನಾಡಿದರೆ ಅವರೊಳಗೆ ಬಸವಣ್ಣ ಪರಕಾಯ ಪ್ರವೇಶ ಆಗಿದ್ದ. ಇಡೀ ಕರ್ನಾಟಕದ ಇತಿಹಾಸದೊಳಗ ಯಾರಾದರೂ ಕೂಡ ಬಸವಣ್ಣನ ಅಪ್ಪಟ ವಾರಸುದಾರಿದ್ರೆ ಅದೇನಪ್ಪ ಅಂದ್ರೆ ಹಿರೇಮಠದ ಶಿವಾಚಾರ್ಯರೇ ಬಸವಣ್ಣನ ಅಪ್ಪಟ ವಾರಸುದಾರರು. ಅವರು 12ನೇ ಶತಮಾನದ ಪರಂಪರೆ, 16ನೇ ಶತಮಾನದಲ್ಲಿ ವಿರಕ್ತ ಪರಂಪರೆಗಳು ಬಂದು ಅವರು ನಿಜವಾದ ವಾರಸುದಾರರು. ಎಂ ಕಲಬುರ್ಗಿ ಅವರು ಒಂದು ಮಾತನ್ನು ನೆನಪಿಸ್ತಿದ್ದೆ ನಾನು ಈ ಪ್ರಸಂಗದಲ್ಲಿ. ಅಪ್ಪವರು ಹೃದಯ ತುಂಬಿ ಮಾತನಾಡಿದಾಗ ನನ್ನ ಒಳಗೇನಪ್ಪ ಅಂದ್ರೆ ಉಕ್ಕಿ ಬರ್ತಾ ಇತ್ತು. ಅವರು ಬಾಗಲಕೋಟೆ ಸಮ್ಮೇಳನದಾಗ ಹೇಳ್ತಾ ಇದ್ದರು, ಕರ್ನಾಟಕದಲ್ಲಿ 2 ಪರಂಪರೆಗಳು, ಒಂದು ವಿರಕ್ತ ಪರಂಪರೆಗಳು, ಒಂದು ಗುರು ಪರಂಪರೆ. ಇವೆರಡು ಏನಪ್ಪ ಅಂದ್ರೆ ನಮ್ಮ ಲಿಂಗಾಯತ ಧರ್ಮದ 2 ಕಣ್ಣುಗಳಿದ್ದಂತೆ. ಇವೆರಡೂ ಸರಿಯಾಗಿಬಿಟ್ರ ಇಡೀ ಲಿಂಗಾಯತ ಧರ್ಮ ವಿಶ್ವಕ್ಕೆ ಇರ್ತದ. ಆದ್ರೆ ಏನಾಗಿಬಿಟ್ಟದ, ಕಣ್ಣಿಗೆ
ಪೊರೆ ಬಂದುಬಿಟ್ಟದ. ಆದರೂ ಕೂಡ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ವಿರಕ್ತ ಪರಂಪರೆಯವರು ಚಿತ್ತರಿಗೆ ಇಲಕಲ್ಲದ ಪೀಠದ ಗುರುಮಾಂತಪ್ಪಗಳವರನ್ನು ಅನುಕರಣೆ ಮಾಡಿದರ ಭವ್ಯ ಭಾರತ ನಿರ್ಮಾಣ ಆಗ್ತದ. ಕರ್ನಾಟಕದಲ್ಲಿ ಗುರು ಪರಂಪರೆಯ ಮಠಾಧಿಪತಿಗಳು ಬಾಲಿಕೇರಿ ಮಠದ ಚನ್ನಬಸವ ಶ್ರೀಗಳನ್ನ ಅನುಕರಣೆ ಮಾಡಿದರ ಭವ್ಯ ಭಾರತ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರು. ಇವತ್ತ ಮತ್ತೊಂದು ಆ ಕಡೆ ಗಡಿನಾಡಿನಲ್ಲಿ ಬಾಲಿಕೆ ಇದ್ರೆ ಈ ಕಡೆ ಮಲೆನಾಡಿನಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಘನಬಸವ ಶ್ರೀಗಳು ಅವ್ರು ಎಂತ ಮಾತು, ಇತಿಹಾಸನ ದಾಖಲಾಗಬೇಕಿದ ಮಾತು. ಒಬ್ಬ ಶಿವಾಚಾರ್ಯರು ಅವರು ಒಳಗಡೆ ನುಡಿಸ್ತದ, ಒಲ್ಲೆಂದ್ರೆ ಕೇಳಂಗಿಲ್ಲ. ಬಸವಣ್ಣನೇ ಧರ್ಮಗುರು, ಬಸವಣ್ಣನೇ ಲಿಂಗವನ್ನ ಕೊಟ್ಟಂತವರು ಅನ್ನುವಂಥದ್ದವ್ರ ಭಾವದಲ್ಲಿ ಬಂತಲ್ಲ, ಸಾಕಲ್ರಿ. ಬಸವ ಸಾಗರದಲ್ಲಿ ನಾವೆಲ್ಲ ತೇಲ್ತಾ ಇದ್ದೀವಿ ಅಂತ ಬಸವ ಸಾಗರದಲ್ಲಿ ತಿಳಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಒಂದು ಜೋರಾದ ಚಪ್ಪಾಳೆ, ಕೈಗಳನ್ನು ಮೇಲೆ ಎತ್ತಿ ನಾವು ಚಪ್ಪಾಳೆಯನ್ನು ಕಟ್ಟಿ ಅವರಿಗೆ ಸಾಷ್ಟಾಂಗವನ್ನು ಹಾಕೋಣ. ಇಂಥ ಪರಮ ಪೂಜ್ಯರು ಹೃದಯ ಬಿತ್ತಿ ಹೇಳಿದರ ಗುರು ವಿರಕ್ತರು ಒಂದಾಗಿ ಬಸವರಥವನ್ನ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಎಳೆಯುವಂತ ಕಾಲ ಬಂದೇ ಬರ್ತದೆ ಅನ್ನುವಂತ ಮಾತನ್ನುತ್ತಾ ಅಪ್ಪಗಳವರ ಪಾದಕ್ಕೆ ನಾನು ಮತ್ತೊಮ್ಮೆ ಶಿರಸಾಷ್ಟಾಂಗ ನಮ್ಮನಗನ್ನು ಹೇಳುತ್ತಾ ಅವರ ಲಿಂಗ ನುಡಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳು. ಮುಂದಿನ ಆಶೀರ್ವಚನವನ್ನ ಹೇಳಲಿಕ್ಕೆ ಸಂಚಾಲಕರು ಮಧ್ಯದಲ್ಲಿ ನಾನು ಪ್ರವೇಶಿಸೋದಕ್ಕೆ ದಯವಿಟ್ಟು ಕ್ಷಮೆಯನ್ನ ಕೇಳ್ತಾ ಇದ್ದೆ. ಶ್ರೀ ಶಿವಬ್ರಾಟ್ ಘನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಧನ್ಯವಾದಗಳು.